ಹಲೋ ಎವ್ರಿವನ್. 50ನೇ ಪ್ರಶ್ನೆಯನ್ನ ನೋಡೋಣ. ಮಿಸೆಲ್ಗಳು ಎಂದರೇನು? ಮಿಸೆಲ್ ಅಂತ ಅಂದ್ರೆ ಇದು ಕೊಬ್ಬಿನಾಮ್ಲಗಳ ಲವಣಗಳಾದ ಸಾಬೂನಿನ ಅಣುಗಳು ನೀರಿನಲ್ಲಿ ಕರಗಿದಾಗ ಮಿಸೆಲ್ಗಳನ್ನ ಅಂದ್ರೆ ಸಾಬೂನಿನ ಅಣು ಎರಡು ತುದಿಯನ್ನ ಹೊಂದಿರತ್ತೆ. ಒಂದು ನೀರನ್ನ ಆಕರ್ಷಿಸುವಂತಹ ಗುಣವನ್ನ ಹೊಂದಿದ್ರೆ, ಇನ್ನೊಂದು ಸಾಬೂನಿನ ಅಣು ಅದರ ಎರಡು ತುದಿಗಳಲ್ಲಿ ಒಂದು ತುದಿ ನೀರನ್ನ ಆಕರ್ಷಿಸುವಂತಹ ಒಂದು ಗುಣವನ್ನ ಹೊಂದಿರತ್ತೆ, ಹಾಗೆ ಇನ್ನೊಂದು ತುದಿ ನೀರನ್ನ ವಿಕರ್ಷಿಸುವಂತಹ ಗುಣವನ್ನ ಹೊಂದಿರತ್ತೆ. ಸೊ ಯಾವಾಗ ಸಾಬೂನಿನ ಅಣು ನೀರಿನಲ್ಲಿ ಕರಗತ್ತೋ ಅದು ಆ ಅಣು ತನ್ನ ರಚನೆಯನ್ನ ಹೇಗೆ ಮಾಡ್ಕೊಳತ್ತೆ ಅಂದ್ರೆ, ನೀರನ್ನ ಆಕರ್ಷಿಸುವ ತುದಿ ಹೀಗೆ ಹೊರಗಡೆ ಚಾಚ್ಕೊಂಡ್ರೆ ಈ ರೀತಿಯಾಗಿ ಇದು ನೀರನ್ನ ಆಕರ್ಷಿಸುವ ತುದಿಯಾಗಿದ್ರೆ, ಇನ್ನು ಈ ಬಾಲದಂತಹ ತುದಿ ಇದು ನೀರನ್ನ ವಿಕರ್ಷಿಸುವ ತುದಿಯಾಗಿರತ್ತೆ. ಇದು ಒಳಗಡೆಗೆ ಸೇರ್ಕೊಬಿಡತ್ತೆ. ಈ ರೀತಿಯಾದಂತಹ ಒಂದು ರಚನೆಯನ್ನ ಸಾಬೂನಿನ ಅಣು ಮಾಡ್ಕೊಳತ್ತೆ. ಈ ರಚನೆಯನ್ನೇ ನಾವು ಮಿಸೆಲ್ ಅಂತ ಕರಿತೀವಿ. ಅಂದ್ರೆ ಇದು ನೀರನ್ನ ಆಕರ್ಷಿಸುವ ತುದಿಯಾಗಿರತ್ತೆ. ಇದು ಒಂಥರ ತಲೆ ತರ ಕಾಣಿಸ್ತಾ ಇದೆ ಅಲ್ವಾ? ಸೊ ಇದನ್ನ ಹೆಡ್ ಅಂತ ಅನ್ಕೊಂಡ್ರೆ, ಇದು ಬಾಲದ ರೀತಿಯಲ್ಲಿ ಇದೆ. ಇದು ನೀರನ್ನ ವಿಕರ್ಷಿಸುವ ತುದಿ ಒಳಗಡೆಗೆ ಹೀಗೆ ಸೇರ್ಕೊಳತ್ತೆ. ನೀರನ್ನ ಆಕರ್ಷಿಸುವ ತುದಿ ಹೊರಗಡೆಗೆ ಸೇರ್ಕೊಂಡು ಒಂದು ವೃತ್ತದ ತರದ ರಚನೆಯನ್ನ ಮಾಡತ್ತೆ. ಈ ಒಂದು ರಚನೆಯನ್ನ ಮಿಸೆಲ್ ಅಂತ ಕರೀತಾರೆ. ಸೊ ಇದು ಕೊಬ್ಬಿನ ಆಮ್ಲಗಳ ಲವಣಗಳೇ ಆಗಿರತ್ತೆ. ಸಾಬೂನಿನ ಅಣುಗಳು ನೀರಿನಲ್ಲಿ ಕರಗಿದಾಗ ಮಿಸೈಲ್ಗಳು ರೂಪುಗೊಳ್ಳುತ್ತೆ. ಪ್ರತಿಯೊಂದು ಸಾಬೂನು ಅಣುನು ಹೈಡ್ರೋಫಿಲಿಕ್ ನೀರನ್ನ ಆಕರ್ಷಿಸುವ ತಲೆ ಮತ್ತು ಹೈಡ್ರೋಫೋಬಿಕ್ ನೀರನ್ನ ವಿಕರ್ಷಿಸುವ ಬಾಲವನ್ನ ಹೊಂದಿರತ್ತೆ. ಈ ಒಂದು ರಚನೆಯನ್ನ ಇದರಲ್ಲಿ ಈ ತಲೆಗಳು ನೀರನ್ನ ಆಕರ್ಷಿಸುವ ಗುಣ ಆದ್ರೆ, ಈ ಬಾಲ ನೀರನ್ನ ವಿಕರ್ಷಿಸುವ ಒಂದು ಗುಣವನ್ನ ಹೊಂದಿರತ್ತೆ. ಈ ರೀತಿಯ ರಚನೆಯನ್ನೇ ಮಿಸೆಲ್ ಅಂತ ಕರೀತಾರೆ. ಇನ್ನು ಸಹವೇಲೆನ್ಸಿಯ ಬಂಧ ಎಂದರೇನು? ಸಹವೇಲೆನ್ಸಿಯ ಸಂಯುಕ್ತಗಳ ಗುಣಗಳನ್ನು ಬರೆಯಿರಿ. ಸಹವೇಲೆನ್ಸಿಯ ಬಂಧ ಅಂತ ಅಂದ್ರೆ ಎರಡು ಪರಮಾಣುಗಳ ನಡುವೆ ಎಲೆಕ್ಟ್ರಾನ್ ಜೋಡಿಯ ಹಂಚಿಕೆಯಿಂದ ರೂಪುಗೊಳ್ಳುವಂತಹ ಬಂಧ. ಅಂದ್ರೆ ಎರಡು ಪರಮಾಣುಗಳು ತಮ್ಮ ಎಲೆಕ್ಟ್ರಾನ್ಗಳನ್ನ ಹಂಚಿಕೊಳ್ಳುವ ಮೂಲಕ ಉಂಟಾಗುವಂತಹ ಬಂಧವನ್ನ ಸಹವೇಲೆನ್ಸಿಯ ಬಂಧ ಅಂತ ಕರೀತಾರೆ. ಹಾಗೆ ಇದರ ಗುಣಲಕ್ಷಣ ಅಂತ ಅಂದ್ರೆ ಇವುಗಳಿಗೆ ಕಡಿಮೆ ಕರಗುವ ಮತ್ತು ಕುದಿ ಬಿಂದುಗಳು ಇರುತ್ತೆ. ಹಾಗೆ ಈ ಸಹವೇಲೆನ್ಸಿಯ ಬಂಧ ಇರುವಂತಹ ಸಂಯುಕ್ತ ವಿದ್ಯುತ್ ಶಕ್ತಿಯ ಅವಾಹಕಗಳಾಗಿರತ್ತೆ ಅಥವಾ ಕಳಪೆ ವಾಹಕಗಳಾಗಿರುತ್ತೆ. ಉತ್ತಮ ವಾಹಕಗಳ ಆಗಿರೋದಿಲ್ಲ ಇವು. ಇದು ಸಹವೇಲೆನ್ಸಿ ಸಂಯುಕ್ತಗಳ ಗುಣಲಕ್ಷಣಗಳಾಗಿರುತ್ತೆ.